ನಮಸ್ಕಾರ. ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡೇ ಮಾಡಿಲ್ಲ ಅಂದ್ರೂ ಪ್ರಾಫಿಟ್ ಆಗುತ್ತೆ, ಗೊತ್ತಾ ನಿಮಗೆ? ಗೊತ್ತಿದೆಯಾ? ಸುಮಾರು ಜನಕ್ಕೆ ನಿಜಾನೇ ಗೊತ್ತಿಲ್ಲ. ನೀವು ಇವಾಗ ಯೋಚನೆ ಮಾಡ್ತಿರ್ಬೋದು, ಅದು ಹೆಂಗೆ ಟ್ರೇಡ್ ಮಾಡಿಲ್ಲ ಅಂದರೆ ಪ್ರಾಫಿಟ್ ಹೆಂಗಾಗತ್ತೆ? ಟ್ರೇಡ್ ಮಾಡಿದ್ರೆ ತಾನೇ ಪ್ರಾಫಿಟ್ಟು ಅಥವಾ ಮೈನಸ್ ಏನೋ ಒಂದು ಆಗೋದು. ಟ್ರೇಡೇ ಮಾಡಿಲ್ಲ ಅಂದರೆ ಪ್ರಾಫಿಟ್ ಹೆಂಗಾಗತ್ತೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಸೊ ಇದನ್ನು ನಿಮಗೆ ಒಂದು ಕ್ಲಾರಿಟಿ ಮಾಡೋದಕ್ಕೆ ಈ ರೀಸೆಂಟಾಗಿ ಆಗಿರೋಂಥ ಯೂನಿಯನ್ ಬಡ್ಜೆಟ್ 23rd July 2024 ಯೂನಿಯನ್ ಬಡ್ಜೆಟ್ ಅನೌನ್ಸ್ಮೆಂಟ್ ದಿವಸ ಆಗಿರೋಂಥ ಮಾರ್ಕೆಟ್ ಮೂಮೆಂಟ್, ಅದರಲ್ಲೂ ಬ್ಯಾಂಕ್ ನಿಫ್ಟಿ ಅನ್ನೋ ಒಂದು ಇಂಡೆಕ್ಸ್, ಅದರಲ್ಲಿ ಆಗಿರೋಂಥ ಪ್ರೈಸ್ ಮೂಮೆಂಟ್ ಇಟ್ಟು ನಾನು ಈ ಒಂದು ಎಕ್ಸಾಂಪಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಆಫ್ ಆಲ್, ಈ ಯೂನಿಯನ್ ಬಡ್ಜೆಟ್ ಒಂದು ಮೇಜರ್ ಈವೆಂಟ್. ಇಂಥ ಈವೆಂಟ್ ಟೈಮಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದು ಸುಮಾರು ಜನಕ್ಕೆ ತಲೆಯಲ್ಲಿದೆ. ಅದರಲ್ಲೂ ಈ ಈವೆಂಟ್ ಆದಾಗ ಈ ಈವೆಂಟಲ್ಲಿ ಏನೆಲ್ಲ ಆಗ್ಬೋದು, ಈ ಈವೆಂಟಲ್ಲಿ ಈ ಥರ ಎಲ್ಲ ಅನೌನ್ಸ್ಮೆಂಟ್ ಬಂದರೆ ಮಾರ್ಕೆಟ್ ಏನಾಗ್ಬೋದು ಅನ್ನೋದೆಲ್ಲ ಸುಮಾರು ಜನ ಚರ್ಚೆ ಮಾಡ್ತಾರೆ. ಸುಮಾರು ಎಕ್ಸ್ಪರ್ಟ್ಗಳು ಅದ್ರ ಬಗ್ಗೆ ಸುಮಾರು ದಿವಸದಿಂದನೇ ಅದ್ರ ಬಗ್ಗೆ ಒಂದು ಡಿಬೇಟ್ ನಡೀತಿರುತ್ತೆ ನಿಮ್ಮ ಬಿಸ್ನೆಸ್ ನ್ಯೂಸ್ ಚಾನೆಲ್ಸಲ್ಲಿ. ಸೊ ಇದನ್ನೆಲ್ಲ ನೋಡಿ ಜನಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿಬಿಡುತ್ತೆ. ಮಾರ್ಕೆಟಲ್ಲಿ ಏನೋ ಒಂದು ಮೇಜರ್ ಆಗತ್ತೆ, ಈ ಸತಿ ಮೇಜರ್ ಮೂಮೆಂಟ್ ಆಗುತ್ತೆ, ಅದರಲ್ಲಿ ನಾವು ಈ ಸತಿ ಮಿಸ್ ಮಾಡಬಾರ್ದು, ಏನಾದರೂ ಒಂದು ಮಾಡ್ಕೊಂಬಿಡ್ಬೇಕು, ಯಾಕಂದರೆ ಮೂಮೆಂಟ್ ಆದಾಗಲೇ ತಾನೇ ಮಾಡೋಕ್ಕಾಗೋದು. ಸೊ ಈ ಥರ ಎಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗುತ್ತೆ. ಬಟ್ ಆ 23rd July 2024 ಬ್ಯಾಂಕ್ ನಿಫ್ಟಿ ಪ್ರೈಸ್ ಮೂಮೆಂಟ್ ಆಗಿರೋದು ನೀವು ಅಬ್ಸರ್ವ್ ಮಾಡಿದ್ರೆ ಏನಾಗಿದೆ ಅಂತ ಫಸ್ಟ್ ನೀವು ನೋಡಿ. ಬೆಳಗ್ಗೆ ಪ್ರೈಸ್ ಪ್ರೀವಿಯಸ್ ಡೇ ಕ್ಲೋಸಿಂಗಿಂದ ಬ್ಯಾಂಕ್ ನಿಫ್ಟಿ ಪ್ರೈಸ್ ಫಸ್ಟ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗಿ ಅಲ್ಲಿಂದ ಶಾರ್ಪ್ ಡೌನ್ ಬಂದಿದೆ. ಡೌನ್ ಬರೋದು ಸಣ್ಣ ಪುಟ್ಟ ಡೌನ್ ಮೂಮೆಂಟ್ ಅಲ್ಲ, ಆಲ್ಮೋಸ್ಟ್ 800,000 ಪಾಯಿಂಟ್ಸ್ ಹತ್ರ ಡೌನ್ ಬಂದಿದೆ ಆ ಟಾಪಿಂದ. ಇಷ್ಟು ಡೌನ್ ಬರೋವಾಗ ಅಷ್ಟು ಈಸಿಯಾಗಿ ಸ್ಟ್ರೈಟ್ ಲೈನಲ್ಲಿ ಡೌನ್ ಬಂದಿದೆ ಅಂತ ಎಲ್ಲ ಆದಮೇಲೆ ನೋಡೋವಾಗ ಇಷ್ಟು 1000 ಪಾಯಿಂಟ್ ಮೂಮೆಂಟ್ ಆಗಿದೆಯಲ್ಲ, ಟ್ರೇಡ್ ಮಾಡಿದರೆ ಒಳ್ಳೆ ಪ್ರಾಫಿಟ್ ಆಗಿರೋದಲ್ಲ ಅಂತ ನಿಮ್ಗೆ ಅನಿಸ್ಬೋದು ನೋಡಿದ ಮೇಲೆ. ಬಟ್ ನಿಜವಾಗ್ಲೂ ಅಲ್ಲಿ ಟ್ರೇಡಿಂಗ್ ಮಾಡ್ತಿರೋವಾಗ, ಟ್ರೇಡ್ ಪೊಸಿಷನ್ ತೊಗೊಂಡು ನೀವು ಕೂತಿರೋವಾಗ ಆ್ಯಕ್ಚುಯಲ್ ಮೂಮೆಂಟ್ ಏನು ನಡೀತು ಅಂತ ನೋಡಿದಾಗ ನೀವು ನಿಜವಾಗ್ಲೂ ಆ ಟ್ರೇಡ್ ಸಕ್ಸಸ್ಫುಲ್ಲಾಗಿ ಮಾಡೋಕ್ಕಾಗ್ತಿತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆ ಬಂದುಬಿಡುತ್ತೆ. ಏನಕ್ಕಂದರೆ ಆ ಪ್ರೈಸ್ 1000 ಪಾಯಿಂಟ್ ಡೌನ್ ಬಂದಿದೆ ಅಂದರೆ ಅದು ಅಷ್ಟು ಈಸಿಯಾಗಿ ಡೌನ್ ಬರಲಿಲ್ಲ. ಮೇಲೆ ಕೆಳಗಡೆ ಶಾರ್ಪ್ ಮೂಮೆಂಟ್ಸ್ ಮಾಡ್ತಾ ಡೌನ್ ಬಂದಿರೋದು. ಓಕೆ, ಆ ಡೌನ್ ಬಂದು ಅಲ್ಲಿಗೆ ನಿಂತೋಯ್ತಾ? ಇಲ್ಲ, ಆ ಲೋ ಇಂದ ಮತ್ತೆ ತಿರ್ಗಾ ಮೇಲ್ಗಡೆ ಎಷ್ಟು ಹತ್ರ 700 ಪಾಯಿಂಟ್ ಅಲ್ಲ 800 ಪಾಯಿಂಟ್ ಹತ್ರ ಮೇಲೆ ಬಂದ್ಬಿಡ್ತು ಮಾರ್ಕೆಟ್. 800 ಪಾಯಿಂಟ್ ಮೇಲೆ ಬಂತಲ್ಲ, ಓಕೆ, ಮೇ ಬಿ ಈ ಬಡ್ಜೆಟ್ ಏನೋ ಪಾಸಿಟಿವ್ ಏನೋ, ಇನ್ನೂ ಮೇಲೆ ಹೊಟ್ಟೋಗುತ್ತೇನೋ ಮಾರ್ಕೆಟ್ ಅಂತ ಸುಮಾರು ಜನ ಬೈ ಮಾಡೋಕ್ಕೆ ನೋಡಿರ್ತಾರೆ. ಬಟ್ ಅಷ್ಟು 800 ಪಾಯಿಂಟ್ ಮೇಲೆ ಬಂದು ಆ ಟಾಪಿಂದ ತಿರ್ಗಾ 300 ಪಾಯಿಂಟ್ ಡೌನ್ ಬಂದು ಕ್ಲೋಸ್ ಆಗಿದೆ ಮಾರ್ಕೆಟ್. ಈ ಥರ ಮೂಮೆಂಟಲ್ಲಿ ಟ್ರೇಡ್ ಹೇಗೆ ಮಾಡ್ತೀರಾ? ಓಕೆ, ಟ್ರೇಡ್ ಮಾಡೋದೊಂದು ಬಿಡಿ, ಟ್ರೇಡ್ ಮಾಡೋಕ್ಕೆ ಮುಂಚೆ ನೀವು ಏನು ವ್ಯೂ ಅಂದರೆ ಏನು ಪ್ರಿಪ್ರೇಷನ್ ಇಟ್ಕೊಂಡು ಟ್ರೇಡಿಂಗ್ ಬಂದಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಈ ಥರ ಮೂಮೆಂಟಲ್ಲಿ ಟ್ರೇಡ್ ಮಾಡೋಕ್ಕಾಗತ್ತಾ, ಪ್ರಾಫಿಟ್ ಮಾಡೋಕ್ಕಾಗತ್ತಾ ಅಂದರೆ ಖಂಡಿತ ಆಗುತ್ತೆ, ಯಾಕಾಗೋದಿಲ್ಲ, ಖಂಡಿತ ಆಗುತ್ತೆ. ಬಟ್ ಅಂಥ ಮೂಮೆಂಟಲ್ಲಿ ನೀವು ಪ್ರಾಫಿಟ್ ಮಾಡಬೇಕಂದ್ರೆ ನಿಮ್ಮ ಪ್ರಿಪ್ರೇಷನ್ ಏನು, ನಿಮ್ಗೆ ಎಷ್ಟು ಕ್ಲಾರಿಟಿ ಇದೆ ಇಂಥ ಮೂಮೆಂಟಲ್ಲಿ ಟ್ರೇಡ್ ಮಾಡೋದಕ್ಕೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾವ ನ್ಯೂಸ್ ಕರೆಕ್ಟ್ ಇದೆ, ಯಾವ ಎಕ್ಸ್ಪರ್ಟ್ ಕರೆಕ್ಟಾಗಿ ಹೇಳಿದ್ರು ಬೈ ಮಾಡೋಕ್ಕೆ ಅಥವಾ ಸೆಲ್ ಮಾಡೋದಕ್ಕೆ, ಯಾರನ್ನ ಫಾಲೋ ಮಾಡಲಿ, ಯಾವ ಟಿಪ್ಸ್ ಆ್ಯಂಡ್ ಕಾಲ್ಸ್ ಕರೆಕ್ಟ್ ಇದೆ ಅಂತ ನೀವು ಇನ್ನೂ ಅದರಲ್ಲೇ ಇದ್ದೀರಾ ಅಂದರೆ ಇದನ್ನೆಲ್ಲ ಮರ್ತುಬಿಡಿ, ಈ ಟಾಪಿಕ್ಗೂ ನಿಮಗೂ ಸಂಬಂಧನೇ ಇಲ್ಲ ಅಲ್ವಾ? ಸೊ ಈ ಈವೆಂಟ್ ಅನ್ನೋ ಒಂದು ಇದರಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸುಮಾರು ನ್ಯೂಸ್ ಆಗಲಿ, ರೂಮರ್ಸ್ ಆಗಲಿ, ಪಬ್ಲಿಕ್ ಡಿಸ್ಕಷನ್ ಆಗಲಿ, ಇದೆಲ್ಲ ನನ್ನನ್ನು ಕೇಳಿದ್ರೆ ಒಂದು ಪ್ರಾಪರ್ ಟ್ರ್ಯಾಪ್ ಅಂತ ಹೇಳ್ತೀನಿ. ನಿಮಗೆ ಒಂದು ಟ್ರ್ಯಾಪ್ ಟ್ರೇಡಿಂಗಲ್ಲಿ. ಸೊ ಈ ಬಡ್ಜೆಟ್ ಟೈಮಲ್ಲಿ ನಿಮ್ಗೆ ಏನೆಲ್ಲ ನಡೀತು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ. ಏನೋ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಚೇಂಜ್ ಮಾಡ್ತಾರೆ, ಮಿಡಲ್ ಕ್ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ, ಓಕೆ, ಆ ಥರ ನ್ಯೂಸ್ ಬಂದುಬಿಟ್ರೆ ಮಾರ್ಕೆಟ್ ತುಂಬ ಪಾಸಿಟಿವ್ ಮೇಲೊಟ್ಟೋಗ್ಬಿಡತ್ತೆ. ಇನ್ನೊಂದು ಕಡೆ ಸುಮಾರು ದಿವಸದಿಂದ ಡಿಸ್ಕಷನ್ ನಡೀತಿತ್ತು ಈ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಎಸ್ಪೆಷಲಿ. ಅದರಲ್ಲಿ ಈ F&O ಟ್ರೇಡಿಂಗಲ್ಲಿ ಏನು 30% ಟ್ಯಾಕ್ಸ್ ಹಾಕ್ಬಿಡ್ತಾರೆ. F&O ಟ್ರೇಡಿಂಗಲ್ಲಿ ಬರೋಂಥ ಪ್ರಾಫಿಟ್ಗೆ 30% ಸ್ಟ್ರೈಟ್ ಫಾರ್ವರ್ಡ್ ಟ್ಯಾಕ್ಸ್ ಹಾಕ್ತಾರೆ ಅನ್ನೋ ಒಂದು ಭಯ ಸ್ಟಾರ್ಟ್ ಮಾಡಿದ್ರು. ಲಾಂಗ್ ಟರ್ಮ್ ಕ್ಯಾಪಿಟಲ್ಗೇನು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೇನು ಅಂತ ಅದ್ರ ಮೇಲೆ ಏನೋ ಒಂದು ನ್ಯೂಸ್ ಇತ್ತು. ಮಾರ್ಜಿನೆಲ್ಲ ಜಾಸ್ತಿ ಮಾಡಿಬಿಡ್ತಾರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗ್, ಅದೊಂದು ನ್ಯೂಸ್ ಇತ್ತು.
ಎಲ್ಲ ಥರದ್ದು ನ್ಯೂಸು. ಈ ಕಡೆ ಇದು ನೆಗೆಟಿವಾ, ಅದನ್ನು ಪಾಸಿಟಿವಾ, ಯಾವುದನ್ನು ಕನ್ಸಿಡರ್ ಮಾಡಲಿ, ಯಾವುದನ್ನು ಮಾಡಬಾರ್ದು, ಸುಮಾರು ತಲೆಯಲ್ಲಿ ನಿಮಗೆ ಏನು ಕನ್ಫ್ಯೂಷನ್ ಕ್ರಿಯೇಟ್ ಆಗೋಯ್ತು ಅಲ್ಲೇ. ಬಟ್ ಅದ್ರ ಜೊತೇಲಿ ಇನ್ನೊಂದು ಏನು ಕ್ಲಾರಿಟಿ ಸಿಗ್ತಿದೆ ಅಂದರೆ, ಏನೋ ಒಂದು ಮೇಜರ್ ಮೂಮೆಂಟ್ ಇದೆ, ಈ ಮೂಮೆಂಟನ್ನು ನಾವು ಮಾಡಿಬಿಡ್ಬೇಕು, ಟ್ರೇಡ್ ಮಾಡಿಬಿಡ್ಬೇಕು, ಪ್ರಾಫಿಟ್ ಮಾಡಿಬಿಡ್ಬೇಕು ಅಂತ ಅಲ್ವಾ. ಸೊ ಎಲ್ಲರೂ ಏನು ಅಪ್ರೋಚಲ್ಲಿ ಬರ್ತಾರೆ ಸ್ಟಾಕ್ ಮಾರ್ಕೆಟ್ಗೆ ಅಂದರೆ, ಫಸ್ಟು ದುಡ್ಡು ರೆಡಿ ಮಾಡ್ಕೊ, ಟ್ರೇಡ್ ಮಾಡೋದಕ್ಕೆ ಕ್ಯಾಪಿಟಲ್ ರೆಡಿ ಮಾಡ್ಕೊ, ಹೆಂಗೋ ಒಂದು ಈ ಈವೆಂಟ್ ದಿವಸ ಏನೋ ಒಂದು ಮಾಡಿ ಪ್ರಾಫಿಟ್ ಮಾಡಿಬಿಡೋಣ. ಎಸ್ಪೆಷಲಿ ಸ್ವಲ್ಪ ಜನ ಫೈನಾನ್ಷಿಯಲಿ ಕಮಿಟ್ಮೆಂಟ್ ಇರ್ತಾರಲ್ಲ, ಅವರಂತೂ ಇಂಥ ಆಪರ್ಚುನಿಟಿ ಕಾಯ್ತಾ ಇರ್ತಾರೆ, ಏನಾದರೂ ಮಾಡಿ ಇರೋ ಕಮಿಟ್ಮೆಂಟೆಲ್ಲ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಬಿಡೋಣ ಅಂತ ಅಲ್ವಾ. ಸೊ ಹೆಂಗಾದರೂ ಒಂದು ಫಂಡ್ಸ್ ಅರೇಂಜ್ ಮಾಡ್ಕೊಂಬಂದ್ಬಿಡೋಣ ಅಂತ ಬರ್ತಾರೆ. ಬಂದಿರೋದು ಫಂಡ್ಸ್ ಅರೇಂಜ್ ಮಾಡಿಕೊಂಡು ಏನು ಎಕ್ಸ್ಪೆಕ್ಟೇಷನು, ಮೂಮೆಂಟ್ ಏನೋ ಆಗುತ್ತೆ, ಅದರಲ್ಲಿ ಏನೋ ಒಂದು ಟ್ರೇಡ್ ಮಾಡಿಬಿಡೋಣ. ಹೆಂಗೆ ಟ್ರೇಡ್ ಮಾಡ್ತೀರಾ, ಎಲ್ಲಿ ಬೈ ಮಾಡ್ತೀರಾ, ಎಲ್ಲಿ ಸೇಲ್ ಮಾಡ್ತೀರಾ, ಆ ಕ್ಲಾರಿಟಿ ಇರಬೇಕಲ್ಲ ಅಲ್ವಾ. ಸೊ ಅದಕ್ಕೆ ಏನು ಮಾಡೋಣ, ಬೆಸ್ಟ್ ಇದು ಏನದು ಆ ಬಡ್ಜೆಟ್ ನಡೆಯುವಾಗ ಟಿ ವಿಯಲ್ಲಿ ಆ ಬಡ್ಜೆಟ್ ಆನ್ ಮಾಡಿ ಇಟ್ಕೊಳ್ಳೋಣ, ಅವರು ಏನೇನು ಅನೌನ್ಸ್ಮೆಂಟ್ ಮಾಡ್ತಾರೆ ಅದನ್ನು ನೋಡ್ತಾ ನೋಡ್ತಾ ಮೂಮೆಂಟ್ ಆಗ್ತಿರೋದನ್ನು ನೋಡ್ಕೊಂಡು ಟ್ರೇಡ್ ಮಾಡಿಬಿಡೋಣ. ನೋಡಿ ಎಷ್ಟು ಈಸಿಯಾಗಿ ಪ್ಲ್ಯಾನಿಂಗ್ ನಡೀತಿದೆ ಅಲ್ಲಿ ಟ್ರೇಡ್ ಮಾಡೋದಕ್ಕೆ. ಎಂಥ ಮೂಮೆಂಟ್ ಅದು, ಮಾರ್ಕೆಟ್ ಮೇಜರ್ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಆಗುತ್ತೆ ಅಂತ ಗೊತ್ತಿದ್ದು, ಓಕೆ. ಟ್ರೇಡ್ ಪ್ಲ್ಯಾನ್ ನೋಡಿ ಯಾವ ಥರ ಇದೆ, ಅಲ್ಲೇನೋ ಅನೌನ್ಸ್ಮೆಂಟು, ಆ ಅನೌನ್ಸ್ಮೆಂಟ್ ಆಗೋವಂಥ ಪ್ರೈಸ್ ಮೂಮೆಂಟು ಅದನ್ನು ನೋಡ್ಕೊಂಡು ಏನೋ ಒಂದು ಮಾಡಿಬಿಡೋಣ ಅನ್ನೋ ಒಂದು ಪ್ಲ್ಯಾನಿಂಗ್. ಇದು ಪ್ಲ್ಯಾನಿಂಗಾ? ನಿಜವಾಗ್ಲೂ ಈ ಥರ ಅಪ್ರೋಚ್ ಇಟ್ಕೊಂಡು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಬಂದರೆ ಪ್ರಾಫಿಟ್ ಆಗತ್ತೆ ಅಂತ ನೀವು ಯಾವ ಬೇಸಿಸ್ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅನ್ನೋದೇ ದೊಡ್ಡ ಪ್ರಶ್ನೆ. ನನಗೆ ಇಷ್ಟು ವರ್ಷದಲ್ಲಿ ಅರ್ಥ ಆಗದೆ ಇರೋವಂಥ ಪಾಯಿಂಟ್ ಇದು, ಓಕೆ. ಸೊ ನಾನು ಯಾವತ್ತೂ ಹೇಳ್ತಿರ್ತೀನಿ, ನೀವು ಸುಮಾರು ಪ್ರೀವಿಯಸ್ ವಿಡಿಯೋಸು ನೋಡಿದರೆ ಯಾವತ್ತೂ ಹೇಳ್ತಿರ್ತೀನಿ, ಯಾವತ್ತೂ ಒಂದು ಮೇಜರ್ ಮೂಮೆಂಟ್ ಆಗೋಕ್ಕೆ ಮುಂಚೆ ಆಲ್ರೆಡಿ ಒಂದು ಪ್ರಿಪ್ರೇಷನ್ ಆಗಿರುತ್ತೆ, ಏನೋ ಒಂದು ನಡೀತಿರತ್ತಲ್ಲಿ. ನಿಮ್ಗೆ ನಾರ್ಮಲ್ ಜನಕ್ಕೆ ಅದು ಅರ್ಥ ಆಗೋದಿಲ್ಲ. ನಾರ್ಮಲ್ ಜನ ನೋಡೋದು ನ್ಯೂಸ್, ಓಕೆ, ಟಿ ವಿಲಿ ಬರೋಂಥ ನ್ಯೂಸ್ ಪೇಪರಲ್ಲಿ ಬರೋಂಥ ನ್ಯೂಸ್, ಇನ್ನೊಬ್ರು ಏನು ಹೇಳ್ತಿದ್ದಾರೆ ಇದ್ರ ಬೇಸ್ಡ್ ಟ್ರೇಡಿಂಗ್ ಡಿಸಿಷನ್ ತೊಗೊಳಕ್ಕೆ ಬರ್ತಿರ್ತಾರೆ. ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗೋದು ಇದ್ರ ಬೇಸ್ಡ್. ಬಟ್ ಅಲ್ಲಿ ಏನು ಟ್ರೇಡ್ ಮಾಡಬೇಕು, ಎಲ್ಲಿ ಟ್ರೇಡ್ ಮಾಡಬೇಕು, ಎಲ್ಲಿ ಎಂಟ್ರಿ ತೊಗೋಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು, ಏನಕ್ಕೆ ಎಂಟ್ರಿ ತೊಗೋಬೇಕು, ಏನಕ್ಕೆ ಎಕ್ಸಿಟ್ ಮಾಡಬೇಕು, ಅಲ್ಲೇನೋ ನ್ಯೂಸ್ ಬಂತು ಅಂತ ನೀವು ಎಂಟ್ರಿ ತೊಗೊಳ್ಳೋದು ಅಂದರೆ ನೀವು ಎಲ್ಲೋ ಸಿಗಾಕ್ಕೊಳ್ಳೋಕ್ಕೆ ಹೋಗ್ತಿದ್ದೀರಾ ಅಂತ ಅರ್ಥ ನೋಡಿ. ಸೊ ಅದಕ್ಕೆ ಹೇಳೋದು ಇದೆಲ್ಲ ಒಂದು ಪ್ರಾಪರ್ ಟ್ರ್ಯಾಪ್. ಇದೇ ನಮ್ಮ ಡೈನಮಿಕ್ ಮೆಂಬರ್ಸ್, ಡೈನಮಿಕ್ ಲೈವ್, ಡೈನಮಿಕ್ ಸಿಸ್ಟಮ್ ಫಾಲೋ ಮಾಡೋರಿಗೆ ಏನು ಕ್ಲಾರಿಟಿ ಇಟ್ಕೊಂಡು ಟ್ರೇಡ್ ಮಾಡ್ತಾರೆ ಅನ್ನೋದನ್ನು ಇದರಲ್ಲಿ ನೋಡಿ. ಈ ಬ್ಯಾಂಕ್ ನಿಫ್ಟಿಯಲ್ಲಿ ಈ ಈವೆಂಟ್ಗೆ ಸುಮಾರು ದಿವಸ ಮುಂಚೆನೇ 23ನೇ ತಾರೀಕು ಜುಲೈ ಈವೆಂಟ್ ಇದೆ. ಸುಮಾರು ದಿವಸ ಮುಂಚೆನೇ 19th ಜುಲೈ 2024 ಅಷ್ಟೊತ್ತಿಗೆ ನಮ್ಮ ಡೈನಮಿಕ್ ಲೈವಲ್ಲಿ ಬ್ಯಾಂಕ್ ನಿಫ್ಟಿಗೆ ಕೆಳಗಡೆ ಒಂದು ಇನ್ಫಾರ್ಮೇಷನ್ ಕೊಡ್ತು, ಸೈಡ್ ವೇ ಸ್ಟಾರ್ಟ್ ಸೈನ್ ಅಂತ. ಅಂದರೆ ಬ್ಯಾಂಕ್ ನಿಫ್ಟಿ ಪ್ರೈಸ್ ಮೂಮೆಂಟ್ ಸೈಡ್ ವೇಸ್ ಸ್ಟಾರ್ಟ್ ಆಗೋಯಿತು. ಸೈಡ್ ವೇಸ್ ಅಂದರೆ ಏನು? ಸೈಡ್ ವೇಸ್ ಅಂದರೆ ನಿಮಗೆ ಸಿಂಪಲಾಗಿ ಹೇಳಬೇಕು ಅಂದರೆ, ಪ್ರೈಸ್ ಒಂದು ರೇಂಜ್ ಕೆಳಗಡೆ ಒಂದು ಪ್ರೈಸ್, ಮೇಲ್ಗಡೆ ಒಂದು ಲೋವರ್ ಪ್ರೈಸ್, ಹೈಯರ್ ಪ್ರೈಸ್, ಈ ಒಂದು ರೇಂಜಲ್ಲೇ ಮೂಮೆಂಟ್ ಆಗ್ತಿರುತ್ತೆ. ಸುಮಾರು ಜನ ಇದನ್ನು ರೇಂಜ್ ಬೌಂಡ್ ಮಾರ್ಕೆಟ್ ಅಂತ ಕರೀತಾರೆ. ಇದನ್ನು ನಿಜವಾಗ್ಲೂ ನೀವು ಪ್ರಾಕ್ಟಿಕಲಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ನಿಮ್ಮ ಟ್ರೇಡಿಂಗಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ, ನೀವು ಬೈ ಮಾಡ್ತಾನೆ ಡೌನ್ ಬರೋದು, ನೀವು ಸೆಲ್ ಮಾಡ್ತಾನೆ ಮೇಲೆ ಹೋಗೋದು, ಅದು ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ನಡೀತಾನೆ ಇರುತ್ತೆ. ನೀವು ಅಂದ್ಕೊತಿರ್ತೀರ ಏನಿದು, ಯಾಕೆ ಹಿಂಗೆ ಆಗ್ತಿದೆ, ನಾನು ಟ್ರೇಡ್ ಮಾಡೋವಾಗ ಯಾರೋ ಹಿಂದೆಯಿಂದ ನೋಡ್ಕೊತಾ ಇದ್ದಾರಾ, ಹಿಂಗೆಲ್ಲ ಪ್ರಶ್ನೆಗಳು ಬಂದಿರುತ್ತೆ ಅಲ್ವಾ. ಸೊ ಈ ಥರ ಟ್ರೇಡಿಂಗಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಅಂದರೆ ಅದು ಸೈಡ್ ವೇಸ್ ಮಾರ್ಕೆಟ್. ಸೊ ಒಂದು ರೇಂಜಲ್ಲೇ ಮೂಮೆಂಟ್ ಆಗ್ತಿರುತ್ತೆ, ಆ ರೇಂಜ್ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಆ ಸೈಡ್ ವೇಸಲ್ಲೇ ವೆರೈಟೀಸ್ ಆಫ್ ಸೈಡ್ ವೇಸ್ ಮೂಮೆಂಟ್ ಇದೆ ಅಂತ ನಮ್ಮ ರವಿಚಂದ್ರನ್ ಅವ್ರು ಹೇಳ್ತಿರ್ತಾರೆ, ಓಕೆ. ಸೊ ಆ ಥರ ಮೂಮೆಂಟ್ ಅನ್ನೋದು ನಮಗೆ 19th ಜುಲೈಯಲ್ಲೇ ಗೊತ್ತಾಗೋಯ್ತು, ಓಕೆ ಸೈಡ್ ವೇಸ್ ಆಯಿತು. ಸೊ ಸೈಡ್ ವೇಸ್ ಆಗೋದು 19th ಸೈಡ್ ವೇಸ್ ಸ್ಟಾರ್ಟ್ ಆಗಿದೆ ಅಂದರೆ ಪ್ರೈಸ್ ಮೇಲೆ ಕೆಳಗಡೆ ಮೂಮೆಂಟ್ ಆಗ್ತಿರುತ್ತೆ. ಈ ಸೈಡ್ ವೇಸಲ್ಲಿ ಮೇಯ್ನ್ ಏನಪ್ಪ ಅಂದರೆ, ಮಾರ್ಕೆಟ್ ಅಪ್ ಹೋಗುತ್ತಾ ಡೌನ್ ಹೋಗುತ್ತಾ ಡೈರೆಕ್ಷನ್ನೇ ಕ್ಲಾರಿಟಿ ಇರೋದಿಲ್ಲ. ಆ ಕಡೆ ಅಪ್ ಡೈರೆಕ್ಷನು ಇರೋಲ್ಲ, ಈ ಕಡೆ ಡೌನ್ ಡೈರೆಕ್ಷನು ಇರೋದಿಲ್ಲ, ಅದಕ್ಕೆ ಅದನ್ನು ಸೈಡ್ ವೇಸ್ ಅಂತ ಕರಿತೀವಿ. ಸೊ ಈ ಸೈಡ್ ವೇಸ್ ಸ್ಟಾರ್ಟ್ ಆಯಿತು 19th. ಅಲ್ಲಿಂದ 22ನೇ ತಾರೀಕು ಆ ದಿವಸ ನೋಡಿದ್ರೆ ಆ ದಿವಸ ಪೂರ್ತಿನೂ ಸೈಡ್ ವೇಸಲ್ಲೇ ಇದೆ. ನಾವೇನು ಡೈನಮಿಕ್ ಮೆಂಬರ್ಸ್ ಏನು ಯೋಚನೆ ಮಾಡ್ತಿರ್ತಾರೆ ಅಂದರೆ,
ಈವೆಂಟ್ ಇದೆ, ಈವೆಂಟ್ಗೆ ಮುಂಚೆ ಇದು ಸೈಡ್ ವೇಸಲ್ಲಿದೆ ಅಂದರೆ ಇಲ್ಲಿ ಹುಷಾರಾಗಿರಬೇಕು, ಬಿ ಕೇರ್ಫುಲ್, ಹುಷಾರಾಗಿರಬೇಕು. ಸೈಡ್ ವೇಸ್ ಅಂದರೆ ಅಲ್ಲಲ್ಲೇ ಮೂಮೆಂಟ್ ಇರುತ್ತೆ. ಸೈಡ್ ವೇಸ್ ಅಂತ ಗೊತ್ತಾದ ಮೇಲೆ ಬೆನಿಫಿಟ್, ಈ ಡೈನಮಿಕ್ ಲೈವಲ್ಲಿ ಮೇಜರ್ ಬೆನಿಫಿಟ್ ಈ ಒಂದು ಇನ್ಫಾರ್ಮೇಷನ್. ಸೈಡ್ ವೇಸ್ ಮೂಮೆಂಟ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಹೇಳುತ್ತೆ ಸೈಡ್ ವೇಸ್ ನಿಯರಿಂಗ್ ಸೈನ್, ಸೈಡ್ ವೇಸ್ ಸ್ಟಾರ್ಟ್ ಆಗಿದೆ, ಇವಾಗ ಸೈಡ್ ವೇಸ್ ನಡೀತಿದೆ, ಸೈಡ್ ವೇಸ್ ಮುಗೀತು. ಈ ಇನ್ಫಾರ್ಮೇಷನಿಂದ ಟ್ರೇಡ್ ಮಾಡೋಕ್ಕೆ ಮುಂಚೆ ನಮ್ಗೆ ಏನು ಕ್ಲಾರಿಟಿ ಇದೆ ಅಂತ ನೋಡಿ. ಸೈಡ್ ವೇಸ್ ಅಂತ ಗೊತ್ತಾದ ಮೇಲೆ ಫಸ್ಟೇ ಒಂದು ಕ್ಲಾರಿಟಿ ಇರುತ್ತೆ, ಏನೇ ಟ್ರೇಡ್ ಆಪರ್ಚುನಿಟಿ ಸಿಕ್ಕಿದ್ರೂ, ಟ್ರೇಡ್ ತೊಗೊಂಡ್ರು ಬೇಗ ಎಕ್ಸಿಟ್ ಮಾಡಬೇಕಾಗತ್ತೆ, ಸಣ್ಣ ಪುಟ್ಟ ಪ್ರಾಫಿಟಲ್ಲಿ ಎಕ್ಸಿಟ್ ಮಾಡಬೇಕಾಗತ್ತೆ. ಇಂಥ ಜಾಗದಲ್ಲಿ ಬಿಗ್ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು. ಎಸ್ಪೆಷಲಿ ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋರು ತುಂಬ ಹುಷಾರಾಗಿರಬೇಕು. ಇಂಥ ಜಾಗದಲ್ಲಿ ಹೋಗಿ OTM ಸ್ಟ್ರೈಕ್ ಪ್ರೈಸ್, ಔಟ್ ಆಫ್ ದ ಮನಿ ಸ್ಟ್ರೈಕ್ ಪ್ರೈಸಲ್ಲಿ ಆಪ್ಷನ್ಸ್ ನೀವು ಟ್ರೇಡ್ ಮಾಡ್ತೀರಾ ಅಂದರೆ ತುಂಬ ಕೇರ್ಫುಲ್ ಆಗಿರಿ. ಯಾಕಂದರೆ ಅಲ್ಲಲ್ಲೇ ಮೂಮೆಂಟ್ ಇದ್ಬಿಡ್ತು ಅಂದರೆ ನಿಮ್ಮ ಪ್ರೀಮಿಯಮ್ ರೆಡ್ಯೂಸ್ ಆಗಿಬಿಡುತ್ತೆ. ಎಸ್ಪೆಷಲಿ ಈ ಈವೆಂಟ್ ದಿವಸ ಹೋಗಿ ನೀವು ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ತೀನಿ ಅಂತ ವೀಕ್ಲಿ ಆಪ್ಷನ್ಸಲ್ಲಿ ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ತೀರ, ಪ್ರೀಮಿಯಮ್ಸ್ ಎಲ್ಲ ತುಂಬ ಹೈ ಪ್ರೀಮಿಯಮ್ಸ್ ನಡೀತಿದೆ. ನಾರ್ಮಲ್ಲಾಗಿ ನಾರ್ಮಲ್ ಡೇ ಏನು ಪ್ರೀಮಿಯಮ್ ಇರ್ತಿತ್ತೋ ಅದಕ್ಕಿಂತ ಡಬಲ್ ಪ್ರೀಮಿಯಮ್ಸ್ ನಡೀತಿದೆ. ಸೊ ನೀವು ಎಂಟ್ರಿ ತೊಗೊತೀರಾ, ಟ್ಯೂಸ್ಡೇ ಬಂದ್ಬಿಟ್ಟು ಈವೆಂಟ್ ಡೇ ಇದೆ 23ನೇ ತಾರೀಕು, ನೀವು ಟ್ರೇಡ್ ತೊಗೊತೀರಾ, ವೆನ್ಸ್ಡೇನೇ ಎಕ್ಸ್ಪೈರಿ ಡೇಟ್ ಇದೆ ಆ ವೀಕ್ಲಿ ಕಾಂಟ್ರಾಕ್ಟ್ದು. ಹೆವಿ ಪ್ರೀಮಿಯಮ್ ಕೊಟ್ಟು ನೀವು ಟ್ರೇಡ್ ತೊಗೋಬೇಕು. ಮಾರ್ಕೆಟಲ್ಲಿ ಮೂಮೆಂಟ್ ಏನಾದರೂ ಆಗಿಲ್ಲ ಅಥವಾ ನಿಮ್ಮ ಟ್ರೇಡ್ಗೆ ಆಪೋಸಿಟ್ ಮೂಮೆಂಟ್ ಮೇಲೆ ಕೆಳಗಡೆ ಏನಾದರೂ ಮಾಡಿಬಿಡ್ತು ಅಂದರೆ ನಾಳೆ ಅಷ್ಟೊತ್ತಿಗೆ ಆ ಪ್ರೀಮಿಯಮ್ ಬೇಗ ರೆಡ್ಯೂಸ್ ಆಗಿಬಿಟ್ಟು ಝೀರೋ ಆಗಿಬಿಡೋಂಥ ಚಾನ್ಸಸ್ ಜಾಸ್ತಿ ಇದೆ. ಇಷ್ಟು ಕ್ಲಾರಿಟಿ ನಮಗೆ ಟ್ರೇಡ್ ಮಾಡೋಕ್ಕೆ ಮುಂಚೆನೇ ಇದೆ. ಸೊ 19th ಜುಲೈಯಿಂದ ಈ ಸೈಡ್ ವೇಸ್ ಸ್ಟಾರ್ಟ್ ಆಗಿ 22nd ಸೈಡ್ ವೇಸ್ ಇದೆ. 23ನೇ ತಾರೀಕು ಮಾರ್ಕೆಟ್ ಓಪನ್ ಆದಾಗ ಪ್ರೈಸ್ ಮೇಲೆ ಹೋಗ್ತಿದೆ. ಬೆಳಗ್ಗೆ ಮೇಲೆ ಹೋಗ್ತಿರೋವಾಗಲೂ ಅದಿನ್ನೂ ಸೈಡ್ ವೇಸ್ ನೋವು ಅಂತಲೇ ಹೇಳ್ತಿದೆ. ಮೇಲೆ ಹೋಗ್ತಿರೋವಾಗ ನಮಗೆ 9:55ಗೆ ಈ ಡೈನಮಿಕ್ ಲೈವಲ್ಲಿ ಟಾಪಲ್ಲಿ ಒಂದು ಸಿಗ್ನಲ್ ಕೊಡ್ತು, ಇಲ್ಲಿಂದ ಟರ್ನ್ ಆಗತ್ತೆ ನೋಡಿ ಅಂತ. ಓಕೆ, ಇಲ್ಲಿಂದ ಪ್ರೈಸ್ ರಿವರ್ಸ್ ಆಗುತ್ತೆ, ಮೇಲೆ ಹೋಗ್ತಿರೋದು ಇವಾಗ ಡೌನ್ ಬರುತ್ತೆ ಅಂತ. ಸೊ ಅದು ಆಲ್ರೆಡಿ ಸೈಡ್ ವೇಸಲ್ಲಿ ಬೇರೆ ಇರೋದ್ರಿಂದ ಖಂಡಿತ ಈ ಜಾಗದಲ್ಲಿ ಟ್ರೇಡ್ ಮಾಡ್ಬೋದು ಅಂತ ಸುಮಾರು ಜನ ಡೈನಮಿಕ್ ಮೆಂಬರ್ಸ್ ಟ್ರೇಡ್ ಮಾಡ್ತಾರೆ. ಆಪ್ಷನ್ಸಲ್ಲಿ ಮಾಡೋರು ಕ್ಲಾರಿಟಿ ಇಟ್ಕೊಂಡು ಟ್ರೇಡ್ ಮಾಡ್ತಾರೆ. ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡೋರಿಗೆ ಏನು ತೊಂದರೆನೇ ಇಲ್ಲ, ತಲೆನೋವೇ ಇಲ್ಲದೆ ಆರಾಮಾಗಿ ಟ್ರೇಡ್ ತೊಗೊಳ್ಳೋಂಥ ಜಾಗ. ಓಕೆ, ಸೊ ಈ ಸಿಗ್ನಲ್ ಬಂದಿದ್ದ ಕಡೆ ಪ್ರೈಸ್ ಬಂದು 52,547 ನಡೀತಿದೆ. ಅಲ್ಲಿಂದ ಪ್ರೈಸ್ ಡೌನ್ ಬಂತು. ಡೌನ್ ಬರೋವಾಗ ಕೆಳಗಡೆ ಸಿಗ್ನಲ್ಸ್ ಬರ್ತಿದೆ. ಕೆಳಗಡೆ ಸಿಗ್ನಲ್ ಜೊತೆಲಿ ಇನ್ನೂ ಸೈಡ್ ವೇಸಲ್ಲಿದೆ. ಅದು ಪ್ರೈಸ್ ಏನು ಮಾಡ್ತು, ಅಪ್ ಆ್ಯಂಡ್ ಡೌನ್ ಮಾಡ್ತಾ ಡೌನ್ ಹೋಗ್ತಾನೇ ಇದೆ. ಬಟ್ ನಮ್ಮ ಡೈನಮಿಕ್ ಲೈವಲ್ಲಿ ಕ್ಲಿಯರ್ ಸೆಲ್ಲಿಂಗ್ ಆಪರ್ಚುನಿಟಿ ಕೊಡ್ತಾ ಇಲ್ಲ, ಅದಿನ್ನೂ ಸೈಡ್ ವೇಸಲ್ಲೇ ಇದೆ ಅಂತಲೇ ಹೇಳ್ತಿದೆ. ಮಾಡ್ತಾ 51,300 ರೇಂಜಸ್ ಎಲ್ಲ ಲೋ ಬಂದ್ಬಿಡ್ತಿದ್ದು. 52,500ಇಂದ 51,300, 340, 350 ರೇಂಜಿಗೆ ಬಂದ್ಬಿಟ್ಟಿದೆ. ಇಲ್ಲಿ ತನಕ ಬಂದ್ರೂ ಡೈನಮಿಕ್ ಲೈವ್ ಇನ್ನೂ ಸೈಡ್ ವೇಸ್ ಅಂತಲೇ ಹೇಳ್ತಿದೆ. ಅಂದರೆ ಏನರ್ಥ, ಎನಿ ಟೈಮ್ ಇದು ಅಪ್ ಆ್ಯಂಡ್ ಡೌನ್ ಮಾಡ್ಬೋದು. ಸೊ ಆ ಲೋಯಿಂದ ಏನು ಮಾಡ್ತು, ಮತ್ತೆ ಶಾರ್ಪಾಗಿ ಪ್ರೈಸ್ ಮೇಲೆ ಹೋಗಿದೆ. 52,100, 52,080 ರೇಂಜ್ ತನಕ ಮೇಲೆ ಬಂತು. ಇನ್ನೇನು ಮಾರ್ಕೆಟ್ ಇದೆ, ಇಲ್ಲಿಂದ ಮೇಲೆ ಹೊಟ್ಟೋಗುತ್ತೋ ಏನೋ ಅಂತ ನೋಡಿದ್ರೆ ಅಲ್ಲಿಂದ ತಿರ್ಗಾ ಡೌನ್ ಬಂದು 51,700 ರೇಂಜ್, 800ಗೆ ಹತ್ರ ಮತ್ತೆ ಕ್ಲೋಸ್ ಆಗಿದೆ. ಅಷ್ಟು ಮೂಮೆಂಟಲ್ಲೂ ಈ ಡೈನಮಿಕ್ ಲೈವ್ ನಮಗೆ ಸೈಡ್ ವೇಸ್ ಅಂತಲೇ ಹೇಳ್ತಿದೆ. ಓಕೆ, ಈ ಸೈಡ್ ವೇಸ್ ಅಂತ ಗೊತ್ತಾದಾಗ ನಾವು ಜನರಲಾಗಿ ಏನು ಮಾಡ್ಬೋದು, ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಇರುತ್ತೆ. ಎಸ್ಪೆಷಲಿ ಈವೆಂಟ್ ಡೇ ಅಂದರೆ ಸ್ವಲ್ಪ ಜೋರಾಗೇ ಇರುತ್ತೆ ಅಪ್ ಆ್ಯಂಡ್ ಡೌನ್ ಮೂಮೆಂಟ್. ಸೈಡ್ ವೇಸಲ್ಲಿ ಒಂದು ಏನು ಗೊತ್ತಿದೆ, ಕ್ಲಾರಿಟಿ ಇರಲ್ಲ ಯಾವ ಡೈರೆಕ್ಷನ್ ಪ್ರೈಸ್ ಮೂಮೆಂಟ್. ಕ್ಲಾರಿಟಿ ಇಲ್ಲದೆ ಇರೋವಾಗ ಟ್ರೇಡ್ ಏನಕ್ಕೆ ಮಾಡಬೇಕು, ಏನಕ್ಕೆ ಟ್ರೇಡ್ ಮಾಡಬೇಕು ಅನ್ನೋದು ನನ್ನ ಪ್ರಶ್ನೆ. ಫೋರ್ಸಿಬಲಿ ಟ್ರೇಡ್ ಮಾಡೋಕ್ಕೆ ಹೋದಾಗಲೇ ತೊಂದರೆ ಜಾಸ್ತಿ ಆಗೋದು. ಮಾರ್ಕೆಟಲ್ಲಿ ಮೂಮೆಂಟ್ ಬಂದ್ಬಿಡುತ್ತೆ, ಏನೋ ಒಂದು ಮಾಡಿಬಿಡೋಣ, ಪ್ರಾಫಿಟ್ ಮಾಡಿಬಿಡೋಣ, ಮಿಸ್ ಮಾಡ್ಕೊಳ್ಳೋದು ಬೇಡ ಅನ್ನೋದು ಓಕೆ. ಆ ಥಿಂಕಿಂಗ್ಗೆ ನಾನು ಕ್ವೆಶನ್ ಮಾಡೋಕ್ಕೆ ಬರ್ತಿಲ್ಲ. ಬಟ್ ಆ ಥಿಂಕಿಂಗ್ಗೆ ನೀವು ಆ ಪ್ಲ್ಯಾನ್ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಫುಲ್ಫಿಲ್ ಮಾಡೋಕ್ಕೆ ನಿಮ್ಗೆ ಎಷ್ಟು ಕ್ಲಾರಿಟಿ ಇದೆ ಅನ್ನೋದು ಪ್ರಶ್ನೆ. ಕ್ಲಾರಿಟಿ ಇಲ್ಲ ಅಂದರೆ ಟ್ರೇಡ್ ಏನಕ್ಕೆ ಮಾಡಬೇಕು? ಅಂದಾಜಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗೋದಕ್ಕೆ ಈ ಬಿಸ್ನೆಸ್ ಏನಕ್ಕೆ ಬರಬೇಕು? ಬಂದು ಏನೋ ಒಂದು ಅಂದಾಜಾಗಿ ಟ್ರೇಡ್ ಮಾಡೋದು, ಕೊನೆಯಲ್ಲಿ ಕಳ್ಕೊಂಡು ಕೊನೆಯಲ್ಲಿ ಮಾರ್ಕೆಟ್ ಮೇಲೆ ಬ್ಲೇಮ್ ಮಾಡೋದು, ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದು, ಏನೂ ಪ್ರಯೋಜನ ಇಲ್ಲ. ಯಾರೂ ನಿಮಗೆ ಕಳ್ಕೊಂಡಿರೋಂಥ ದುಡ್ಡು ವಾಪಸ್ ಬರೋದಿಲ್ಲ, ನೀವು ಕಳ್ಕೊಂಡಿರೋಂಥ ಟೈಮ್ ವಾಪಸ್ ಬರೋದಿಲ್ಲ. ದುಡ್ಡು ಬೇಕಾದ್ರೆ ಅರ್ನ್ ಮಾಡಿಬಿಡ್ಬೋದು, ಟೈಮ್ ವಾಪಸ್ ಬರೋದಿಲ್ಲ. ಹೌದಲ್ವಾ? ಟೈಮ್ ಹೋಯ್ತು ಅಂದರೆ ಲೈಫು ಹೋಯ್ತು.
ಸೊ ಇಷ್ಟೆಲ್ಲ ಕ್ಲಾರಿಟಿ ಇರೋವಾಗ ಒಂದು ಸಿಂಪಲ್ ಡಿಸಿಷನ್ ಏನು ತೊಗೋಬೇಕಾಗಿರೋದಲ್ಲಿ ನಮ್ಮ ಡೈನಮಿಕ್ ಲೈವ್ ಎಸ್ಪೆಷಲಿ ಇರೋವಾಗ ಅಲ್ಲಿ ಸೈಡ್ವೇಸ್ ಅಂತ ಅದು ಹೇಳ್ತಿರೋವಾಗ ಬೇಡ, ಏನಕ್ಕೆ ಸೈಡ್ವೇಸ್ ಮುಗೀಲಿ, ಆರಾಮಾಗಿ ಟ್ರೇಡ್ ಮಾಡೋಣ, ಯಾಕೆ ಟೆನ್ಷನ್ ತೊಗೊಳ್ಳೋದು. ಸೈಡ್ವೇಸಲ್ಲಿ ಸಣ್ಣ ಪುಟ್ಟ ಟ್ರೇಡ್ ಆಪರ್ಚುನಿಟೀಸ್ ಸಿಗತ್ತೆ. ಮೂಮೆಂಟ್ ಆಗ್ತಿದೆ, 1000 ಪಾಯಿಂಟ್ ಮೂಮೆಂಟ್ ಆಗ್ತಿದೆ, ನಾನೇನು ಮಾಡಿಲ್ವಲ್ಲ, ಮಾಡಿ, ಯಾರು ಬೇಡ ಅಂದರು ಮಾಡೋದಕ್ಕೆ. ಬಟ್ ಮಾಡೋದಕ್ಕೆ ಕ್ಲಾರಿಟಿ ಇದೆಯಾ, ಇದ್ದರೆ ಮಾಡಿ, ಇಲ್ಲಾಂದರೆ ಯಾಕೆ ಮಾಡ್ತೀರಾ? ಈ ಪ್ರಶ್ನೆ ನಾನು ಕೇಳೋದಕ್ಕಿಂತ ಈ ಪ್ರಶ್ನೆ ನೀವು ನಿಮ್ಮನ್ನೇ ಕೇಳ್ಕೊಳ್ಳಿ. ಯಾಕಂದರೆ ಟ್ರೇಡಿಂಗಲ್ಲಿ ಅರ್ನ್ ಮಾಡಬೇಕು ಅಂತ ನಿಮಗಿದೆ. ಆ ಅರ್ನ್ ಮಾಡಬೇಕು ಅಂದರೆ ಏನು ಕ್ಲಾರಿಟಿ ಇದ್ದರೆ ನೀವು ಅರ್ನ್ ಮಾಡ್ತೀರಿ ಅಂತ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ. ಓಕೆ, ಸೊ ಈ ಥರ ಇರುವಾಗ ಸಿಂಪಲ್ ಡಿಸಿಷನ್, ಅಲ್ಲಿ ಟ್ರೇಡೇ ಬೇಡ, ಆರಾಮಾಗಿ ಬಿಟ್ಬಿಡೋಣ, ಬರಲಿ ಸೈಡ್ವೇಸ್ ಎಲ್ಲ ಮುಗೀಲಿ, ಆ ಡೈನಮಿಕ್ ಲೈವಲ್ಲಿ ಆರಾಮಾಗಿ ಇಲ್ಲಿ ಎಂಟ್ರಿ ತೊಗೊಳ್ಳಿ, ಶಾರ್ಟ್ ತೊಗೊಳ್ಳಿ ಅಥವಾ ಲಾಂಗ್ ತೊಗೊಳ್ಳಿ ಅಂತ ಒಂದು ಇನ್ಫಾರ್ಮೇಷನ್ ಬರಲಿ, ಅಲ್ಲಿ ಮಾಡೋಣ. ಮಾರ್ಕೆಟಲ್ಲಿ ಮೂಮೆಂಟ್ ಯಾವತ್ತೂ ಇರುತ್ತೆ, ಮಾರ್ಕೆಟ್ ಯಾವತ್ತೂ ಇರುತ್ತೆ, ಅದರಲ್ಲಿ ಮೂಮೆಂಟ್ ಯಾವತ್ತೂ ಇರುತ್ತೆ. ನಾವಿರ್ತೀವ ಅನ್ನೋದೇ ಪ್ರಶ್ನೆ. ನಾವಿದ್ರೂ ನಮ್ಮ ಕೈಯಲ್ಲಿ ಕ್ಯಾಪಿಟಲ್ ಹಂಗೆ ಇರುತ್ತಾ ಅನ್ನೋದು ಪ್ರಶ್ನೆ. ಅದು ಎರಡೂ ಇತ್ತು ಅಂದರೆ ನೀವು ಮಾರ್ಕೆಟಲ್ಲಿ ಯಾವಾಗ ಬೇಕಾದ್ರೂ ಪ್ರಾಫಿಟ್ ಮಾಡ್ಬೋದು. ಅದೇ ಇಲ್ಲ ಅಂದರೆ ಏನು ಮಾಡಿದ್ರೂ ಪ್ರಯೋಜನ ಇಲ್ಲ. ಓಕೆ, ಸೊ ಇದರಲ್ಲಿ ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಕ್ಲಾರಿಟಿ, ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿರುತ್ತೆ. ಕ್ಲಾರಿಟಿ ಇಲ್ಲ ಅಂದರೆ ಟ್ರೇಡ್ ಬೇಡ, ಟ್ರೇಡ್ ಮಾಡದೇ ಇರೋದೇ ಪ್ರಾಫಿಟ್. ಇಂಥ ಜಾಗದಲ್ಲಿ ಅರ್ಧಂಬರ್ಧ ಅವೇರ್ನೆಸ್ ಇಟ್ಕೊಂಡು ಏನೋ ಒಂದು ಅಂದಾಜಲ್ಲಿ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡೋಣ ಅಂತ ಹೋಗಿ ಕಳ್ಕೊಳ್ಳೋದಿದೆಯಲ್ಲ, ಅದು ನೀವು ಮಾಡ್ತಿರೋ ತಪ್ಪು. ಓಕೆ, ಸೊ ಈ ಕ್ಲಾರಿಟಿ ಇದ್ದಾಗ ಎಂಥ ಜಾಗದಲ್ಲಿ ಟ್ರೇಡ್ ಮಾಡಬೇಕು, ಎಂಥ ಜಾಗದಲ್ಲಿ ಬೇಡ, ನನಗೆ ಕ್ಲಾರಿಟಿ ಇಲ್ಲ, ಟ್ರೇಡ್ ಬೇಡ ಅಂತ ಬಿಟ್ಬಿಟ್ರೆ ಅದೇ ನಿಮಗೆ ಪ್ರಾಫಿಟ್. ನಮಸ್ಕಾರ.